ಯಾರ ಸಂಪರ್ಕನೂ ಇಲ್ದೆ ದೂರದಲ್ಲಿರೋ ಮನೆಯಲ್ಲಿ ವಾಸ ಮಾಡ್ತಿರೋ ಫ್ಯಾಮಿಲಿ. ಒಂದಿನ ಇಬ್ರು ಆಕ್ಸಿಡೆಂಟ್ ಆಗಿದೆ, ಹೆಲ್ಪ್ ಮಾಡಿ ಅಂತ ಕಾಲಿಂಗ್ ಬೆಲ್ ಪ್ರೆಸ್ ಮಾಡ್ತಾರೆ. ಇವರು ಅವರಿಗೆ ಹೆಲ್ಪ್ ಮಾಡ್ತಾರೆ. ಇದರಿಂದ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದೇ ಕತೆ. ಮೂವಿ ಸ್ಟಾರ್ಟಿಂಗ್ ಇಂದನೂ ಕೊನೆವರೆಗೂ ಸಸ್ಪೆನ್ಸ್ ಆಗಿ ತಗೊಂಡೋಗಿರ್ತಾರೆ. ಕ್ಲೈಮ್ಯಾಕ್ಸ್ ನಲ್ಲೇ ನೀವ್ ಯಾರು ಗೆಸ್ ಮಾಡೋದಕ್ಕೆ ಆಗದೆ ಇರೋ ಶಾಕಿಂಗ್ ಟ್ವಿಸ್ಟ್ ಗಳು ರಿವೀಲ್ ಆಗುತ್ತೆ. ಅಂದ ಹಾಗೆ ಚಿತ್ರದ ಹೆಸರು ಲಿಟಲ್ ಬೋನ್ ಲಾಡ್ಜ್. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಸಿಟಿಯಿಂದ ದೂರದಲ್ಲಿರೋ ಒಂದು ಮನೆ ತೋರಿಸ್ತಾರೆ. ಈ ಮನೆಯಲ್ಲಿ ಇರೋರು ಸಿಟಿಗೆ ಹೋಗೋ ಅವಶ್ಯಕತೆನೇ ಇಲ್ಲ. ಅವ್ರಿಗೆ ಬೇಕಾದ ಫುಡ್ ಐಟಮ್ಗಳನ್ನ ಅವರೇ ಬೆಳೀತಾ ಇರ್ತಾರೆ. ಇವ್ರ ಹೆಸರು ರೋಸ್. ಅವರಿಗೆ ಮೇಜಿ ಅನ್ನುವ ಮಗಳಿದ್ದಾಳೆ. ರೋಸ್ ಅವ್ರ ಹಸ್ಬೆಂಡ್ ಗೆ ಏನೋ ಆರೋಗ್ಯದ ಸಮಸ್ಯೆ ಇರೋದ್ರಿಂದ ವೀಲ್ ಚೇರ್ ನಲ್ಲೇ ಕೂತ್ಕೊಂಡಿರ್ತಾರೆ. ಇವ್ರು ಮಾತಾಡೋದೆಲ್ಲ ಇವ್ರಿಗೆ ಕೇಳಿಸ್ತಾ ಇರುತ್ತೆ, ಆದ್ರೆ ಅವರಿಂದ ರಿಯಾಕ್ಟ್ ಮಾಡೋದಕ್ಕೆ ಆಗಲ್ಲ. ಇವರಿಗೆ ರೋಸ್ ಡೈಲಿ ಇಂಜೆಕ್ಷನ್ ಕೊಡ್ತಾ ಇರ್ತಾರೆ. ಇನ್ ಕೇಸ್ ಮೆಡಿಸಿನ್ಸ್ ಕೊಟ್ಟಿಲ್ಲ ಅಂದ್ರೆ ಇವರು ಕೋಮಾಗೆ ಹೋಗೋ ಸಾಧ್ಯತೆ ಇದೆ. ಸೊ ಈ 3 ಜನ ಈ ಮನೇಲಿ ಹ್ಯಾಪಿಯಾಗಿನೇ ಇರ್ತಾರೆ. ಅದ್ರಲ್ಲೂ ಮೇಜಿಗೆ ಅವ್ರ ತಾಯಿ ಅಂದ್ರೆ ತುಂಬಾ ಇಷ್ಟ. ರೋಸ್ ಕೂಡ ಮಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾ ಇರ್ತಾರೆ. ಇವತ್ತು ರೋಸ್ ಅವ್ರ ಹಸ್ಬೆಂಡ್ ಗೆ ಬರ್ತ್ಡೇ. ಸೊ 3 ಜನ ಸೇರಿ ಸೆಲೆಬ್ರೇಟ್ ಮಾಡ್ತಾ ಇರುವಾಗ ಯಾರೋ ಕಾಲಿಂಗ್ ಬೆಲ್ ಪ್ರೆಸ್ ಮಾಡ್ತಾರೆ. ನೋಡಿದ್ರೆ ಇಬ್ರಿದ್ದಾರೆ. ಒಬ್ನಿಗ್ ತುಂಬಾ ಪೆಟ್ಟಾಗಿದೆ ಅನ್ಸುತ್ತೆ. ಪೆಟ್ಟಾಗಿ ಕೆಳಗಡೆ ಬಿದ್ದಿರೋನ್ ಹೆಸರು ಜಾಕ್. ಹೆಲ್ಪ್ ಕೇಳೋಕೆ ಬಂದಿರೋನು ಮ್ಯಾಟಿ. ಡೋರ್ ತೆಗೀರಿ, ನಮ್ಮ ಅಣ್ಣಂಗೆ ತುಂಬಾ ಪೆಟ್ಟಾಗಿದೆ, ಹೆಲ್ಪ್ ಮಾಡಿ ಅಂತ ಕಿರ್ಚಾಡ್ತಾ ಇದ್ದಾನೆ. ಆಕ್ಚುಲಿ ಮ್ಯಾಟಿ ಹಾಗೂ ಜಾಕ್ ಬ್ರದರ್ಸ್. ಇವರಿಗೆ ಹೆಲ್ಪ್ ಮಾಡ್ಬೇಕಾ ಬೇಡವಾ ಅಂತ ರೋಸ್ ಯೋಚನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ರಾತ್ರಿ ಸಮಯ ಇವರಿಬ್ರು ಯಾರು ಅಂತಾನೆ ಗೊತ್ತಿಲ್ಲ. ಇವರಿಂದ ಏನಾದ್ರೂ ತೊಂದ್ರೆ ಆಗ್ಬೋದಾ ಅಂತ. ಮೇಜಿ ನಾವು ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ ಹೇಳಿದ್ರಿಂದ ರೋಸ್ ಡೋರ್ ಓಪನ್ ಮಾಡಿ ಪೆಟ್ಟಾಗಿರೋ ಜಾಕ್ಗೆ ಫಸ್ಟ್ ಏಡ್ ಮಾಡ್ತಾರೆ. ಜಾಕ್ ಹೊಟ್ಟೆ ಭಾಗದಲ್ಲಿ ತುಂಬಾ ಬ್ಲೀಡಿಂಗ್ ಆಗ್ತಿದೆ. ಏನಾಯ್ತು ಅಂತ ಕೇಳಿದಾಗ ಮ್ಯಾಟಿ ಹೇಳ್ತಾನೆ, ಆಕ್ಸಿಡೆಂಟ್ ಆಗೋಯ್ತು, ಹೇಗಾದ್ರೂ ನಮ್ಮ ಅಣ್ಣನ್ನ ಸೇವ್ ಮಾಡಿ ಅಂತ. ಈ ಮ್ಯಾಟಿ ದೊಡ್ಡವ್ರ ತರ ಮಾತಾಡ್ತಾ ಇಲ್ಲ, ಬದಲಾಗಿ ಚಿಕ್ಕ ಮಗು ತರ ನಡ್ಕೋತಾ ಇದ್ದಾನೆ. ಸರಿ, ನೀನೇನು ಟೆನ್ಷನ್ ಮಾಡ್ಕೋಬೇಡ, ನಾನು ನಿಮ್ಮ ಅಣ್ಣನ್ನ ಸೇವ್ ಮಾಡ್ತೀನಿ ಅಂತ. ರೋಸ್ ಗಾಯಕ್ಕೆ ಸ್ಟಿಚಸ್ ಮಾಡ್ತಾರೆ. ಕಾಮನ್ ಆಗಿ ಸರ್ಜನ್ಸ್ ಹೇಗೆ ಸ್ಟಿಚಸ್ ಮಾಡ್ತಾರೋ ಅದೇ ತರನೇ ಮಾಡ್ತಾ ಇದ್ದಾರೆ. ಸ್ವಲ್ಪ ರೆಸ್ಟ್ ಮಾಡಿದ್ರೆ ಸರಿಯಾಗುತ್ತೆ ಅಂತ. ಆಗ ಮ್ಯಾಟಿ ಸರಿ ನಾನು ವಾಶ್ರೂಮ್ ಯೂಸ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ರೆಸ್ಟ್ ರೂಮ್ ಗೆ ಹೋಗಿ ಚಾಕು ತೆಗಿತಾನೆ. ಅದ್ರಲ್ಲಿ ರಕ್ತದ ಕಲೆ ಇದೆ. ಚಾಕುನ ಕ್ಲೀನ್ ಮಾಡಿ ಅದನ್ನ ಹೈಡ್ ಮಾಡಿ ಇಟ್ಕೋತಾನೆ. ಆಮೇಲೆ ರೋಸ್ ಮ್ಯಾಟಿಗೆ ಫುಡ್ ಕೊಡ್ತಾರೆ. ಮ್ಯಾಟಿಗೆ ಬ್ಯಾಕ್ ಟು ಬ್ಯಾಕ್ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ನೀವಿಬ್ರು ಎಲ್ಲಿಗೆ ಹೊರಟಿದ್ರಿ, ಯಾವ ಊರ್ ನಿಮ್ದು ಅಂತ. ನಮ್ ಸ್ವಂತ ಊರು ಲಂಡನ್ ಅಂತ ಹೇಳ್ದಾಗ ಆಗ ಮೇಜಿ ಏನು ಲಂಡನ್, ಆ ಊರು ನೋಡೋದಕ್ಕೆ ಹೇಗಿರುತ್ತೆ ಅಂತ ಕೇಳ್ತಾಳೆ. ಇದನ್ನ ಕೇಳಿ ರೋಸ್ ಮೇಜಿ ಹೋಗ್ ಕಾಫಿ ತಗೊಂಡ್ ಬಾ ಅಂತ ಕಳಿಸ್ತಾರೆ. ಯಾಕಂದ್ರೆ ರೋಸ್ ಅಂಡ್ ಫ್ಯಾಮಿಲಿ ಇಲ್ಲಿಂದ ಎಲ್ಲೂ ಹೋಗೇ ಇಲ್ಲ. ಈಗ ಮ್ಯಾಟಿ ಲಂಡನ್ ಬಗ್ಗೆ ಹೇಳೋದ್ನ ಅವಳೇನಾದ್ರೂ ಕೇಳಿದ್ರೆ ಅದ್ರಿಂದ ಕ್ಯೂರಿಯಾಸಿಟಿ ಜಾಸ್ತಿ ಆಗಿ ಎಲ್ಲಿ ಮಗಳು ಲಂಡನ್ಗೆ ಹೋಗೋಣ ಅಂತ ಹಠ ಹಿಡಿತಾಳೋ ಅಂತ ಡೌಟ್ ಇವ್ರಿಗೆ. ಅಷ್ಟ್ರಲ್ಲಿ ಪೆಟ್ಟಾಗಿದ್ದ ಜಾಕ್ ಅಲ್ಲಿಗೆ ಬರ್ತಾನೆ. ಅವನ್ ಕೂಡ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಡಿನ್ನರ್ ಮಾಡ್ತಾನೆ. ನನ್ಗೆ ಸ್ಟಿಚಸ್ ಹಾಕಿದ್ದು ನೀವೇನಾ, ಒಳ್ಳೆ ಸರ್ಜನ್ ತರನೇ ಹಾಕಿದ್ದೀರಾ ಅಂತ. ರೋಸ್ ಹೇಳ್ತಾರೆ, ನನ್ಗೆ ಇದೇನು ಫಸ್ಟ್ ಟೈಮ್ ಅಲ್ಲ, ತುಂಬಾ ಸಲ ಈ ತರ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಅಂತ. ಹಾಗೇನೆ ತುಂಬಾ ಲೇಟ್ ಆಗಿದೆ, ಇವತ್ತು ಇಲ್ಲೇ ಇದ್ದು ನಾಳೆ ಬೆಳಗ್ಗೆ ಹೋಗಿ, ನನ್ನ ಹಸ್ಬೆಂಡ್ ರೂಮ್ ಫ್ರೀ ಇದೆ, ಅಲ್ಲೋಗ್ ಮಲ್ಕೊಳ್ಳಿ ಅಂತ. ಸೊ ಜಾಕ್ ಹಾಗೂ ಮ್ಯಾಟಿ ಆ ರೂಮ್ಗೆ ಹೋಗ್ತಾರೆ. ಹೋದ ತಕ್ಷಣ ಜಾಕ್ ಇವ್ರು ತಂದಿದ್ದ ಬ್ಯಾಗ್ ನ ಚೆಕ್ ಮಾಡ್ತಾನೆ. ನೋಡಿದ್ರೆ ಅದ್ರಲ್ಲಿ ಬಟ್ಟೆ ಮಾತ್ರ ಇದೆ. ಮ್ಯಾಟಿ ಹತ್ರ ಇನ್ನೊಂದು ಬ್ಯಾಗ್ ಇರ್ಬೇಕಿತ್ತು ಅಲ್ವಾ, ಅದೆಲ್ಲಿ ಅಂತ ಕೇಳ್ತಾನೆ. ನಾನು ಮರ್ತು ಬಿಟ್ಟೆ ಅಂತ. ಇದ್ರಿಂದ ಜಾಕ್ಗೆ ತುಂಬಾ ಕೋಪ ಬರುತ್ತೆ. ನಾವು ಕಷ್ಟಪಟ್ಟಿರೋದೇ ಆ ಬ್ಯಾಗ್ಗೋಸ್ಕರ, ಅದ್ರೊಳಗಡೆ ದುಡ್ಡಿದೆ, ಅದು ನಿನ್ಗೂ ಗೊತ್ತು ತಾನೆ. ಆ ದುಡ್ಡನ್ನ ನಮ್ ಬಾಸ್ಗೆ ಕೊಟ್ಟಿಲ್ಲ ಅನ್ಕೋ, ಅವನು ನಮ್ಮಿಬ್ಬರ ಕತೆ ಮುಗಿಸ್ತಾನೆ. ನಾನೇನ್ ಮಾಡ್ಲಿ, ಕಾರ್ ಆಕ್ಸಿಡೆಂಟ್ ಆಗಿ ನೀನು ಒದ್ದಾಡ್ತಾ ಇದ್ದೆ, ಫಸ್ಟ್ ನಿನ್ನ ಕಾಪಾಡ್ಬೇಕಿತ್ತು, ಅದಕ್ಕೆ ಕೈಗೆ ಸಿಕ್ಕಿದ್ದ ಬ್ಯಾಗ್ ತಗೊಂಡು ಈ ಮನೆ ಹತ್ರ ಬಂದೆ ಅಂತ. ಸರಿ ಸರಿ ಮ್ಯಾಟಿ, ನನ್ ಕೇಳೋದಕ್ ಮಾತ್ರ ಉತ್ತರ ಕೊಡು. ಆ ದುಡ್ಡಿರೋ ಬ್ಯಾಗ್ ಆಕ್ಸಿಡೆಂಟ್ ಆಗಿರೋ ಅದೇ ಕಾರ್ನಲ್ಲೇ ಇದೆಯಾ? ಅದಕ್ಕೆ ಮ್ಯಾಟಿ ಅಲ್ಲೇ ಇರ್ಬೋದು ಅಂತ ಹೇಳ್ತಾನೆ. ನಾವು ಆ ದುಡ್ಡಿರೋ ಬ್ಯಾಗ್ ನ ಹೇಗಾದ್ರೂ ಬಾಸ್ಗೆ ಕೊಡ್ಬೇಕು, ಇಲ್ಲ ಅಂದ್ರೆ ನಮ್ಗೆ ತೊಂದ್ರೆ ಆಗುತ್ತೆ. ರೋಸ್ ಅವ್ರ ಹತ್ರ ಹೆಲ್ಪ್ ಕೇಳೋಣ, ದುಡ್ಡಿದೆ ಅಂದ್ರೆ ಅವರು ನಮ್ಗೆ ಹೆಲ್ಪ್ ಮಾಡಲ್ಲ ಅನ್ಸುತ್ತೆ. ಅದಕ್ಕೆ ನನ್ ಹತ್ರ ಒಂದು ಐಡಿಯಾ ಇದೆ, ನೀನು ನಾನ್ ಹೇಳ್ದಂಗೆ ಮಾಡು ಅಂತ. ಮ್ಯಾಟಿ ಜೋರಾಗಿ ಅಳ್ತಾ ಇದ್ದಾನೆ. ಶಬ್ದ ಕೇಳಿ ರೋಸ್ ಹಾಗೂ ಮೇಜಿ ಅಲ್ಲಿಗೆ ಬರ್ತಾರೆ. ಏನಾಯ್ತು, ಯಾಕೆ ಹೀಗೆ ಅಳ್ತಾ ಇದ್ದಾನೆ ಅಂತ ಕೇಳ್ತಾರೆ. ಆಕ್ಸಿಡೆಂಟ್ ಆದ ಸ್ಪಾಟ್ ನಲ್ಲಿ ಇವನ್ ನೋಟ್ ಬುಕ್ ಮಿಸ್ಸಿಂಗ್ ಆಗಿದೆಯಂತೆ. ಆಗ ಮೇಜಿ ನನ್ ಹತ್ರ ತುಂಬಾ ನೋಟ್ ಬುಕ್ ಇದೆ ಅಂತ. ಮ್ಯಾಟಿ ಹೇಳ್ತಾನೆ, ಇಲ್ಲ, ಆ ಬುಕ್ ನನಗೆ ಬೇಕು, ನಮ್ ತಂದೆ ಅದನ್ನ ಗಿಫ್ಟ್ ಆಗಿ ಕೊಡ್ಸಿರೋದು. ಹೀಗೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಪರ್ಫಾರ್ಮ್ ಮಾಡಿದ್ರಿಂದ ಇವರಿಗೆ ಅವನು ಡ್ರಾಮಾ ಮಾಡ್ತಿದ್ದಾನೆ ಅಂತಾನೆ ಗೊತ್ತಾಗೋದಿಲ್ಲ. ಜಾಕ್ ಹೇಳ್ತಾನೆ, ನಾವು ಆ ಬುಕ್ ತಂದು ಕೊಡೋವರೆಗೂ ಅವನು ಸುಮ್ನೆ ಇರಲ್ಲ ಅಂತ. ಅದೇನೋ ಗೊತ್ತಿಲ್ಲ, ರೋಸ್ ಅವ್ರಿಗೆ ಮ್ಯಾಟಿ ಮೇಲೆ ಸಾಫ್ಟ್ ಕಾರ್ನರ್ ಇರುತ್ತೆ. ಸರಿ ಓಕೆ, ನಾವು ಹೋಗಿ ಆ ನೋಟ್ ಬುಕ್ ತಗೊಂಡು ಬರೋಣ, ನೀನೇನು ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳಿ ಮ್ಯಾಟಿಗೆ ಸಮಾಧಾನ ಮಾಡಿ ರೂಮ್ಗೆ ಕಳಿಸ್ತಾರೆ.
ಈಗ ಜಾಕ್ ಹಾಲ್ ನಲ್ಲಿ ಒಂದು ಫೋಟೋ ನೋಡ್ತಾನೆ. ಅದ್ರಲ್ಲಿ ರೋಸ್ ಜೊತೆ ಚಿಕ್ಕ ಹುಡುಗ ಇದ್ದಾನೆ. ಆಗ ಮೇಜಿ ಹೇಳ್ತಾಳೆ, ಅದು ನನ್ ಬ್ರದರ್. ಒಂದು ಆಕ್ಸಿಡೆಂಟ್ ನಲ್ಲಿ ಅವನು ಸತ್ತೋದ. ಅದೇ ಆಕ್ಸಿಡೆಂಟ್ ಇಂದಾನೆ ನಮ್ ತಂದೆಗೆ ಈ ಪರಿಸ್ಥಿತಿ ಬಂದಿದೆ. ನಾನು ಆ ಟೈಮಲ್ಲಿ ಚಿಕ್ಕ ಹುಡುಗಿ ಆಗಿದ್ರಿಂದ ಈ ತರ ಒಬ್ಬ ಬ್ರದರ್ ಇದ್ದ ಅನ್ನೋದೇ ನನ್ಗೆ ಮರ್ತೋಗಿದೆ ಅಂತ. ನಿನ್ಗೆ ನೆನ್ಪಿಲ್ದೆ ಇರೋದೇ ಒಳ್ಳೇದಾಯ್ತು. ಅದ್ರಿಂದಾನೇ ಆರಾಮಾಗಿದ್ದೀಯಾ. ಇನ್ ಕೇಸ್ ಅವ್ನ್ ನೆನ್ಪು ನಿನ್ನಲ್ಲಿ ಇದ್ದಿದ್ರೆ ಹ್ಯಾಪಿಯಾಗಿರೋದಕ್ ಆಗಲ್ಲ ಅಂತ. ಜಾಕ್ ಮ್ಯಾಟಿ ಇರೋ ರೂಮ್ಗೆ ಹೋದಾಗ ಮ್ಯಾಟಿ ಹೇಳ್ತಾನೆ, ಆ ರೋಸ್ ತುಂಬಾ ಒಳ್ಳೆಯವರು ಅನ್ಸುತ್ತೆ ಅಂತ. ನೀನು ಸುಮ್ನೆ ಎಮೋಷನಲ್ ಆಗ್ಬೇಡ. ನಾನು ಹೋಗಿ ಆ ದುಡ್ಡಿರೋ ಬ್ಯಾಗ್ ನ ತಗೊಂಡ್ ಬರ್ತೀನಿ. ನಾಳೆ ಬಾಸ್ಗೆ ಆ ಬ್ಯಾಗ್ ಕೊಟ್ರೆ ನಮ್ ಸಮಸ್ಯೆ ಎಲ್ಲ ಸಾಲ್ವ್ ಆಗುತ್ತೆ ಅಂತ. ಜಾಕ್ ಹಾಗೂ ರೋಸ್ ಅಲ್ಲಿಂದ ಹೋಗ್ಬೇಕು ಅನ್ನೋ ಅಷ್ಟ್ರಲ್ಲಿ ರೋಸ್ ಮ್ಯಾಟಿ ಇರೋ ರೂಮ್ ನ ಲಾಕ್ ಮಾಡ್ತಾರೆ. ನನ್ ಮಗಳು ಒಬ್ಳೇ ಇರ್ತಾಳೆ. ಮ್ಯಾಟಿ ಒಳ್ಳೆಯವನೇ, ಆದ್ರೆ ಅವನ್ ವಯಸ್ಸು ಅವನ್ ಮಾತ್ ಕೇಳುತ್ತಾ ಗೊತ್ತಿಲ್ಲ. ಅದಕ್ಕೆ ಲಾಕ್ ಮಾಡ್ತಾ ಇದ್ದೀನಿ ಅಂತ ಜಾಕ್ಗೆ ಹೇಳ್ತಾರೆ. ಈಗ ಜಾಕ್ ಹಾಗೂ ರೋಸ್ ಆ ಆಕ್ಸಿಡೆಂಟ್ ಆಗಿದ್ದ ಸ್ಪಾಟ್ಗೆ ಕಾರ್ ನಲ್ಲಿ ಹೋಗ್ತಾ ಇದ್ದಾರೆ. ರೋಸ್ ಮ್ಯಾಟಿ ಇದ್ದ ರೂಮ್ ನ ಲಾಕ್ ಮಾಡಿ ಕೀನ ಮನೇಲೆ ಬಿಟ್ಟು ಹೋಗಿರ್ತಾರೆ. ಆ ಕೀನ ಮೇಜಿ ತಗೊಂಡು ಡೋರ್ ಓಪನ್ ಮಾಡಿ ಮ್ಯಾಟಿ ಜೊತೆ ಮಾತಾಡ್ಲಾ ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ಹೊರಗಡೆಯಿಂದಾನೆ ನೀನು ಆರಾಮಾಗಿದ್ದೀಯಾ ಅಂತ ಕೇಳ್ತಾಳೆ. ಮ್ಯಾಟಿ ನಾನ್ ಆರಾಮಾಗಿ ಇದ್ದೀನಿ ಅಂತ. ನನ್ಗೆ ನಿನ್ ಜೊತೆ ಮಾತಾಡ್ಬೇಕು ಅಂತ ಅನ್ನಿಸ್ತಾ ಇದೆ. ಇಷ್ಟು ವರ್ಷ ನಮ್ ತಾಯಿ ಬಿಟ್ರೆ ಬೇರೆ ಯಾರ ಜೊತೆನೂ ನಾನು ಮಾತಾಡೇ ಇಲ್ಲ ಅಂತ ಹೇಳಿ ಡೋರ್ ಓಪನ್ ಮಾಡಿ ಮ್ಯಾಟಿ ರೂಮ್ ಒಳಗಡೆ ಹೋಗ್ತಾಳೆ. ಈಗ ಇವರಿಬ್ರು ಆಕ್ಸಿಡೆಂಟ್ ಸ್ಪಾಟ್ ಗೆ ಹೋಗ್ತಾ ಇದ್ದಾರೆ. ಜಾಕ್ ಕೇಳ್ತಾನೆ, ನೀವು ನರ್ಸ್ ಆಗಿ ಕೆಲಸ ಮಾಡಿದ್ರಾ? ಯಾಕಂದ್ರೆ ನನ್ಗೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದೀರಾ ಅಲ್ವಾ ಅಂತ. ರೋಸ್ ಹೇಳ್ತಾರೆ, ಹೌದು, ಕೆಲವು ವರ್ಷಗಳ ಹಿಂದೆ ನರ್ಸ್ ಆಗಿ ಕೆಲಸ ಮಾಡ್ತಿದ್ದೆ. ಆಗ ಜಾಕ್, ನಿಮ್ ಮನೇಲಿ ಒಂದು ಫೋಟೋ ನೋಡ್ದೆ. ನಿಮ್ ಜೊತೆಲಿ ಒಬ್ಬ ಹುಡುಗ ಇದ್ದಾನಲ್ವಾ, ಅವನಿಗೆ ಏನಾಯ್ತು ಅಂತ. ಅದೊಂದು ಆಕ್ಸಿಡೆಂಟ್. ಆದ್ರೆ ಪೊಲೀಸ್ನವರು ನೋ ಫಾಲ್ಟ್ ಆಕ್ಸಿಡೆಂಟ್ ಅಂತ ಹೇಳಿ ಕೇಸ್ನ ಕ್ಲೋಸ್ ಮಾಡಿದ್ರು. ಇದ್ರಿಂದ ಆಕ್ಸಿಡೆಂಟ್ ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇ ಇಲ್ಲ. ಈಗ ಆಕ್ಸಿಡೆಂಟ್ ಆಗಿದ್ದ ಸ್ಪಾಟ್ಗೆ ಬರ್ತಾರೆ. ಜಾಕ್ ಇಳಿದು ಕಾರಿಂದ ಒಂದು ಬ್ಯಾಗ್ ತೆಗಿತಾನೆ. ಅದ್ರೊಳಗಡೆ ದುಡ್ಡಿದೆ. ಇದನ್ನ ನೋಡ್ತಿದ್ದ ರೋಸ್, ಏನು ಬ್ಯಾಗ್ ಎಲ್ಲ ತೆಗಿತಾ ಇದ್ಯಾ? ಯಾವ್ದೋ ನೋಟ್ ಬುಕ್ ಅಂತ ಹೇಳ್ದೆ ಅಲ್ವಾ ಅಂತ. ಆ ಕಾರ್ ಒಳಗಡೆ ನೋಡಿದ್ರೆ ಒಂದು ಡೆಡ್ ಬಾಡಿ ಇದೆ. ಮ್ಯಾಟಿ ಹಾಗೂ ಜಾಕ್ ಸೇರಿ ಒಬ್ಬನ್ನ ಕೊಲೆ ಮಾಡಿದ್ದಾರೆ ಅನ್ಸುತ್ತೆ. ಈ ವಿಷಯ ರೋಸ್ ಅವ್ರಿಗೆ ಗೊತ್ತಾಗಿದ್ರಿಂದ ಟ್ರಿಗರ್ ಆಗಿದ್ದ ಜಾಕ್, ನೋಡಿ ನಾನ್ ಹೇಳ್ದಂಗೆ ಕೇಳಿದ್ರೆ ನಿಮ್ಗೆ ಏನು ತೊಂದ್ರೆ ಆಗಲ್ಲ. ಆದ್ರೆ ಈಗ ನೀವು ಆ ಡೆಡ್ ಬಾಡಿನ ನೋಡ್ಬಿಟ್ರಿ. ಈ ವಿಷಯನ ನೀವು ಯಾರಿಗೂ ಹೇಳ್ಬಾರ್ದು. ಟೆಲಿಫೋನ್ ಬೂತ್ ಹತ್ರ ನನ್ನ ಕರ್ಕೊಂಡು ಹೋಗಿ ಅಂತ ಗನ್ ತೋರಿಸಿ ಹೆದರ್ಸ್ತಾನೆ. ರೋಸ್ ಅವನ್ನ ಟೆಲಿಫೋನ್ ಬೂತ್ ಹತ್ರ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಮೇಜಿ ಮ್ಯಾಟಿ ಜೊತೆ ಮಾತಾಡ್ತಾ ಮನೆ ಫುಲ್ ಸುತ್ತಾಡಿಸ್ತಾ ಇದ್ದಾಳೆ. ಮಹಡಿ ಮೇಲೆ ಒಂದು ರೂಮ್ ಕ್ಲೋಸ್ ಆಗಿರುತ್ತೆ. ಇದು ಯಾವ ರೂಮ್ ಅಂತ ಕೇಳಿದಾಗ ಮೇಜಿ ಹೇಳ್ತಾಳೆ, ಇದು ನಮ್ ತಾಯಿಯವ್ರ ವರ್ಕ್ ರೂಮ್. ಯಾರು ಕೂಡ ಅದ್ರೊಳಗಡೆ ಹೋಗೋ ಹಾಗಿಲ್ಲ ಅಂತ. ಅವಳ ರೂಮ್ಗೆ ಕರ್ಕೊಂಡು ಹೋಗಿ ಮ್ಯಾಪ್ ಎಲ್ಲ ತೋರಿಸ್ತಾ ಇದ್ದಾಳೆ. ನಾನ್ ಮನೆ ಬಿಟ್ಟು ಎಲ್ಲಿಗೂ ಹೋಗೇ ಇಲ್ಲ. ಆದ್ರೆ ಈ ಮ್ಯಾಪ್ ಅಲ್ಲಿರೋ ಊರಿನ ಹೆಸರೆಲ್ಲ ಚೆನ್ನಾಗಿರುತ್ತೆ. ಅಲ್ಲಿಗೆಲ್ಲ ಹೋಗ್ಬೇಕು ಅನ್ನೋ ಆಸೆ ಇದೆ ಅಂತ. ಹಾಗೇನೆ ಪಕ್ಕದಲ್ಲಿ ರೇಡಿಯೋ ಆನ್ ಮಾಡಿ ಇವರಿಬ್ರು ಮಾತಾಡ್ತಾ ಇದ್ದಾರೆ. ಆ ರೇಡಿಯೋನಲ್ಲಿ ಒಂದು ನ್ಯೂಸ್ ಪ್ರಸಾರ ಆಗ್ತಿದೆ. ಒಂದು ಮೆಂಟಲ್ ಅಸೈಲಂ ನಲ್ಲಿ ವರ್ಕ್ ಮಾಡ್ತಿದ್ದ ನರ್ಸ್ ನ ಒಬ್ಬ ಕೊಲೆ ಮಾಡ್ಬಿಟ್ಟ. ಅದೇ ವ್ಯಕ್ತಿ ಹಾಗೂ ಅವನ್ ಬ್ರದರ್ ಸೇರಿ ಒಂದ್ ಕಡೆ ಕಳ್ತನ ಮಾಡಿ ತುಂಬಾ ದುಡ್ಡನ್ನ ಎತ್ಕೊಂಡು ಹೋಗಿದ್ದಾರೆ. ಅವರಿಬ್ರು ನಾರ್ತ್ ಸೈಡ್ ಹೋಗಿರೋ ಸಾಧ್ಯತೆ ಇದೆ ಅಂತ. ಇದನ್ ಕೇಳಿ ಮ್ಯಾಟಿ ರೇಡಿಯೋನ ಆಫ್ ಮಾಡ್ತಾನೆ. ಮೇಜಿಗೆ ಏನು ಅರ್ಥ ಆಗ್ತಿಲ್ಲ. ಏನಾಯ್ತು ನಿನ್ಗೆ? ನಾನೇನು ಮಾಡಿಲ್ಲ, ನನ್ನ ನಂಬು ಪ್ಲೀಸ್. ನಾನು ಹುಚ್ಚ ಅಲ್ಲ ಅಂತ ಮ್ಯಾಟಿ ಹೇಳ್ತಾನೆ. ಆಗ ಮೇಜಿ, ಸರಿ ನನ್ಗೆ ನಿನ್ ಮೇಲೆ ನಂಬಿಕೆ ಇದೆ. ನಮ್ ತಾಯಿ ಹಾಗೂ ಜಾಕ್ ಬರೋ ಟೈಮ್ ಆಯ್ತು. ನೀನು ಹೊರಗಡೆ ಇರೋ ವಿಷಯ ನಮ್ ತಾಯಿಗೆ ಗೊತ್ತಾದ್ರೆ ನನ್ ಕತೆ ಅಷ್ಟೇ. ಸೊ ನೀನು ಆ ರೂಮ್ ಒಳಗಡೆನೆ ಇರು ಅಂತ ಹೇಳಿ ಮ್ಯಾಟಿನ ಆ ರೂಮ್ ಒಳಗಡೆ ಹಾಕಿ ಲಾಕ್ ಮಾಡ್ತಾಳೆ. ಈ ಕಡೆ ರೋಸ್ ಜಾಕ್ ನ ಕರ್ಕೊಂಡು ಒಂದು ಫೋನ್ ಬೂತ್ ಹತ್ರ ಬರ್ತಾರೆ. ರೋಸ್ ಕಾರ್ ತಗೊಂಡು ಹೋಗ್ಬಾರ್ದು ಅಂತ ಅವ್ರನ್ನ ಲಾಕ್ ಮಾಡಿ ಆಮೇಲೆ ಹೋಗಿ ಬಾಸ್ ಜೊತೆ ಮಾತಾಡ್ತಾನೆ. ಬಾಸ್ ಹೇಳ್ತಾರೆ, ನೋಡೋ ನನ್ಗೆ ಸೇರ್ಬೇಕಾಗಿರೋ ದುಡ್ಡು ಸಿಗ್ತಾ ಇಲ್ವಾ ಅಂತ. ಅದಕ್ಕೆ ಇವನು ದುಡ್ಡು ನನ್ನ ಹತ್ರನೇ ಇದೆ. ಬರೋ ದಾರಿಯಲ್ಲಿ ಕಾರ್ ಆಕ್ಸಿಡೆಂಟ್ ಆಯ್ತು. ಸೊ ಇವತ್ತು ನನ್ನಿಂದ ಬರೋದಕ್ಕೆ ಆಗಲ್ಲ. ಮಳೆ ಬೇರೆ ಸುರಿತಾ ಇದೆ. ನಾಳೆ ಖಂಡಿತ ಬರ್ತೀನಿ ಅಂತ. ಬಾಸ್ ಹೇಳ್ತಾರೆ, ನೀನು ದುಡ್ಡು ತಗೊಂಡು ಓಡೋಗ್ಬಿಟ್ರೆ ಕಷ್ಟ. ನೀವಿರೋ ಲೊಕೇಶನ್ ನ ಹೇಳು, ನಾನೇ ಬರ್ತೀನಿ ಅಂತ. ಬೇರೆ ದಾರಿ ಇಲ್ದೆ ಜಾಕ್ ರೋಸ್ ಅವ್ರ ಮನೆ ಅಡ್ರೆಸ್ ನ ಹೇಳ್ತಾನೆ. ಕಾರ್ ಒಳಗಡೆ ಬಂದು ರೋಸ್ಗೆ ವಾರ್ನಿಂಗ್ ಕೊಡ್ತಾನೆ, ನಾಳೆ ನಮ್ ಬಾಸ್ ಬರ್ತಾರೆ, ಅವ್ರಿಗೆ ದುಡ್ಡು ಕೊಟ್ರೆ ಮುಗೀತು. ಆಗ ರೋಸ್ ಹೇಳ್ತಾರೆ, ನಮ್ ಫ್ಯಾಮಿಲಿಗೆ ಏನಾದ್ರೂ ತೊಂದ್ರೆ ಆದ್ರೆ ನಾನ್ ಸುಮ್ನೆ ಇರಲ್ಲ ಅಂತ. ಆಗ ಜಾಕ್, ಏನು ನನ್ಗೇನೆ ವಾರ್ನಿಂಗ್ ಕೊಡ್ತಾ ಇದೀಯಾ? ನೀನ್ ಯೋಚನೆ ಮಾಡೋದಕ್ಕೆ ಆಗದೆ ಇರೋ ಕೆಲಸ ಮಾಡ್ಬಿಟ್ಟು ಬಂದಿದ್ದೀನಿ. ಹೀಗೆ ಅವ್ರನ್ನ ಹೆದರ್ಸಿ ಮನೆಗೆ ಕರ್ಕೊಂಡು ಬರ್ತಾನೆ. ಮನೆಯೊಳಗಡೆ ಬಂದ ತಕ್ಷಣ ಗನ್ ತೋರ್ಸಿ ಮೇಜಿಗೆ ಹೆದರ್ಸ್ತಾ ಇದ್ದಾನೆ. ನನ್ ತಮ್ಮ ಇರೋ ರೂಮ್ ನ ಡೋರ್ ಓಪನ್ ಮಾಡು ಅಂತ. ಮೇಜಿ ಡೋರ್ ಓಪನ್ ಮಾಡ್ತಾಳೆ. ಲೋ, ದುಡ್ಡು ಸಿಕ್ಕಿದೆ, ನಾಳೆ ಬಾಸ್ ಇಲ್ಲಿಗೆ ಬರ್ತಾರಂತೆ. ಹಾಗೇನೆ ಜಾಕ್ ಇವ್ರಿಗೆಲ್ಲ ಹೇಳ್ತಾನೆ, ನೋಡಿ ನಾಳೆ ನಮ್ ಬಾಸ್ ಬರೋವರೆಗೂ ನೀವೆಲ್ಲ ಸೈಲೆಂಟ್ ಆಗಿ ಇರ್ಬೇಕು. ನಮ್ ಕೆಲ್ಸ ಮುಗಿದ ಮೇಲೆ ನಾವು ಇಲ್ಲಿಂದ ಹೋಗ್ತೀವಿ. ಆಗ ರೋಸ್, ನನ್ನ ಹಸ್ಬೆಂಡ್ಗೆ ಮೆಡಿಸಿನ್ ಕೊಡ್ಬೇಕು, ಇಲ್ಲ ಅಂದ್ರೆ ಅವ್ರ ಪ್ರಾಣಕ್ಕೆ ಅಪಾಯ ಇದೆ ಅಂತ ಹೇಳಿದ್ರಿಂದ ಜಾಕ್, ಸರಿ ಹೋಗ್ ಮೆಡಿಸಿನ್ ಕೊಡು, ನಿನ್ ಜೊತೆ ಮ್ಯಾಟಿ ಬರ್ತಾನೆ ಅಂತ ಕಳಿಸ್ತಾನೆ.
ಈಗ ಮೆಡಿಸಿನ್ ಕೊಡೋ ನೆಪದಲ್ಲಿ ಮ್ಯಾಟಿಗೆ ಹೇಳ್ತಾರೆ, ನಿಮ್ಮ ಅಣ್ಣ ಸರಿ ಇಲ್ಲ, ನೀನ್ ಅವನ್ ಜೊತೆ ಇರ್ಬೇಡ. ಆಗ ಮ್ಯಾಟಿ, ಹಾಗೇನು ಇಲ್ಲ, ನಮ್ಮ ಅಣ್ಣ ತುಂಬಾ ಒಳ್ಳೆಯವನು ಅಂತ. ನೀನ್ ಹಾಗ ಅನ್ಕೊಂಡಿದ್ಯಾ ಅಷ್ಟೇ, ನಿಜವಾಗ್ಲೂ ಅವನು ಡೇಂಜರಸ್. ನಿನ್ನ ನೋಡ್ತಿದ್ರೆ ಸತ್ತೋಗಿರೋ ನನ್ ಮಗ ನೆನ್ಪಾಗ್ತಾ ಇದ್ದಾನೆ, ಅದಕ್ಕೆ ನೀನು ಹೆಲ್ಪ್ ಕೇಳಿದಾಗ ಮಾಡ್ದೆ. ಆದ್ರೆ ಈಗ ನಮ್ ಫ್ಯಾಮಿಲಿಗೆ ಈ ಪರಿಸ್ಥಿತಿ ಬಂತಲ್ಲ ಅಂತ. ಸೊ ಮ್ಯಾಟಿ ಮನ್ಸು ನಿಧಾನವಾಗಿ ಬದಲಾಗ್ತಾ ಇದೆ. ಈಗ ಜಾಕ್ ಕಿರ್ಚಾಡ್ತಾ ಇದ್ದಾನೆ, ಯಾಕಂದ್ರೆ ಹೊರಗಡೆ ಪೊಲೀಸ್ ಬಂದಿದ್ದಾರೆ. ಮೆಡಿಸಿನ್ ಕೊಡ್ತೀನಿ ಅಂತ ಹೋಗಿ ಪೊಲೀಸ್ಗೆ ಕಾಲ್ ಮಾಡ್ದ ಅಂತ. ಅಯ್ಯೋ, ನಾನ್ ಪೊಲೀಸ್ಗೆ ಕಾಲ್ ಮಾಡೇ ಇಲ್ಲ. ಮ್ಯಾಟಿ ಹೇಳ್ತಾನೆ, ಹೌದು, ಅವ್ರು ಕಾಲ್ ಮಾಡಿಲ್ಲ, ನಮ್ ಬಗ್ಗೆ ರೇಡಿಯೋನಲ್ಲಿ ನ್ಯೂಸ್ ಪ್ರಸಾರ ಆಗ್ತಿತ್ತು, ಮೇ ಬಿ ಚೆಕ್ ಮಾಡೋದಕ್ಕೆ ಬಂದಿದ್ದಾರೆ ಅನ್ಸುತ್ತೆ ಅಂತ. ಆಗ ಜಾಕ್, ನೋಡು, ನೀನ್ ಆ ಪೊಲೀಸ್ಗೆ ಏನ್ ಹೇಳ್ತೀಯೋ ಗೊತ್ತಿಲ್ಲ, ಆ ಪೊಲೀಸ್ ಇಲ್ಲಿಂದ ಹೋಗ್ಬೇಕು, ಇಲ್ಲ ಅಂದ್ರೆ ನಿನ್ ಮಗಳು ಮೇಜಿಗೆ ಶೂಟ್ ಮಾಡ್ತೀನಿ ಅಂತ ಹೇಳಿ ಹೈಡ್ ಆಗ್ತಾರೆ. ರೋಸ್ ಡೋರ್ ಓಪನ್ ಮಾಡ್ತಾರೆ. ಆಗ ಪೊಲೀಸ್ ಹೇಳ್ತಾರೆ, ಸಾರಿ ಮ್ಯಾಮ್, ಈ ಟೈಮಲ್ಲಿ ನಿಮ್ಗೆ ಡಿಸ್ಟರ್ಬ್ ಮಾಡ್ದೆ ಅನ್ಸುತ್ತೆ. ಇಬ್ರು ಕ್ರಿಮಿನಲ್ಸ್ ಎಸ್ಕೇಪ್ ಆಗಿದ್ದಾರೆ. ಒಬ್ಬ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾನೆ, ಅವನ್ ಹೆಸರು ಮ್ಯಾಟಿ, ಅಂಡ್ ಅವನ್ ಬ್ರದರ್ ಜಾಕ್. ಇಬ್ರು ತುಂಬಾನೇ ಡೇಂಜರಸ್ ಅಂತ. ರೋಸ್ ಹೇಳ್ತಾರೆ, ನಾನು ಆತರ ಯಾರನ್ನೂ ನೋಡೇ ಇಲ್ಲ ಅಂತ ಕಾಮಾಗಿ ಮಾತಾಡಿದ್ರಿಂದ ಪೊಲೀಸ್ಗೆ ಏನು ಡೌಟ್ ಬರೋದಿಲ್ಲ. ಅಂದ್ರೂನು ಮನೆ ಒಳಗಡೆ ಒಂದ್ಸಲ ಚೆಕ್ ಮಾಡುವಾಗ ಒಂದು ಫೋಟೋ ಇರೋದ್ನ ನೋಡ್ತಾರೆ. ಅದ್ರಲ್ಲಿ ಚಿಕ್ಕ ಹುಡುಗಿಯಾಗಿರೋ ಮೇಜಿ ಅವ್ರ ತಂದೆ ಜೊತೆ ಇದ್ದಾಳೆ. ಆದ್ರೆ ಪಕ್ಕದಲ್ಲಿ ರೋಸ್ ಇಲ್ಲ, ಯಾಕಂದ್ರೆ ಆ ಫೋಟೋ ಅರ್ಧೋಗಿದೆ. ಯಾಕೆ ಈ ಫ್ಯಾಮಿಲಿ ಫೋಟೋ ಅರ್ಧೋಗಿದೆ ಅಂತ ಕೇಳಿದಾಗ, ನನ್ನ ಹಸ್ಬೆಂಡ್ ಜೊತೆ ಒಂದ್ಸಲ ಜಗಳ ಆಗಿತ್ತು, ಕೋಪದಲ್ಲಿ ಅವರೇ ಅರ್ಧಾಕ್ಬಿಟ್ರು ಅಂತ. ಸರಿ, ಸಂದೇಹ ಪಡೋ ತರ ಏನು ಇಲ್ಲ ಅಂತ ಹೇಳಿ ಅಲ್ಲಿಂದ ಹೋಗುವಾಗ ರೋಸ್ ಅವ್ರ ಹಸ್ಬೆಂಡ್ ವೀಲ್ ಚೇರ್ ನ ತಳ್ಕೊಂಡು ಹೇಗೋ ಹಾಲ್ ವರ್ಗೂ ಬರ್ತಾರೆ. ಅಲ್ಲಿಗ್ ಬಂದು ನಮ್ನ ಕಾಪಾಡಿ ಅಂತ. ಇದನ್ನ ಕೇಳಿ ಪೊಲೀಸ್ಗೆ ಡೌಟ್ ಶುರು ಆಗುತ್ತೆ. ಆಗ ಜಾಕ್ ನಮ್ನ ಸಿಕ್ಸ್ಬಿಟ್ರು ಅಂತ ಕೋಪದಲ್ಲಿ ಪೊಲೀಸ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆದ್ರೆ ಆ ಪೊಲೀಸ್ ಜಾಕ್ಗೆ ಸರಿಯಾಗಿ ಹೊಡಿತಾರೆ. ಈ ಗ್ಯಾಪ್ ಅಲ್ಲಿ ರೋಸ್ ಅವ್ರ ಮನೇಲಿದ್ದ ಶಾರ್ಟ್ ಗನ್ ನ ತಂದು ಪೊಲೀಸ್ಗೆನೆ ಶೂಟ್ ಮಾಡ್ತಾರೆ. ಅದೇ ಗನ್ ತಗೊಂಡು ಜಾಕ್ ತಲೆಗೆ ಹೊಡೆದಿದ್ರಿಂದ ಜಾಕ್ ಅನ್ಕಾನ್ಶಿಯಸ್ ಆಗ್ತಾನೆ. ಆಮೇಲೆ ಜಾಕ್ ನ ಬೇಸ್ಮೆಂಟ್ ಅಲ್ಲಿ ಲಾಕ್ ಮಾಡ್ತಾರೆ. ಇದನ್ನೆಲ್ಲ ನೋಡಿ ಮ್ಯಾಟಿ ತಲೆ ಸುತ್ತ ಬಿದ್ದೋಗಿರ್ತಾನೆ. ಅವನ್ನ ಕೂಡ ಬೇಸ್ಮೆಂಟ್ ಅಲ್ಲೇ ಲಾಕ್ ಮಾಡಿದ್ದಾರೆ. ಸತ್ತೋಗಿದ್ದ ಪೊಲೀಸ್ ಆಫೀಸರ್ ಬಾಡಿನ ಕ್ಲಿಯರ್ ಮಾಡ್ಬೇಕು, ಅದಕ್ಕೆ ಮೇಜಿನ ಕರೀತಾರೆ. ಆದ್ರೆ ಮೇಜಿ ನನ್ಗೆ ಭಯ ಆಗ್ತಿದೆ ಅಂತ ಹೇಳಿದ್ರಿಂದ, ನೋಡು ಹೆದ್ರಬೇಡ, ಜಸ್ಟ್ ನನ್ ಜೊತೆ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಪೊಲೀಸ್ ಬಾಡಿನ ಅವ್ರು ಬಂದಿದ್ದ ಕಾರ್ ಡಿಕ್ಕಿಯಲ್ಲಿ ಇಟ್ಟು ಆ ಕಾರ್ನ ಡ್ರೈವ್ ಮಾಡ್ಕೊಂಡು ತುಂಬಾ ದೂರ ಹೋದ್ಮೇಲೆ ಆ ಪೊಲೀಸ್ ಬಾಡಿನ ಹೊರಗಡೆ ತೆಗೆದು ಡ್ರೈವರ್ ಸೀಟ್ ನಲ್ಲಿ ಕೂರ್ಸಿದ್ಮೇಲೆ ವಿಂಡ್ಶೀಲ್ಡ್ ಗೆ ಶೂಟ್ ಮಾಡ್ತಾರೆ. ಯಾಕಂದ್ರೆ ಯಾರಾದ್ರೂ ಬಂದು ನೋಡಿದ್ರೆ ಈ ಸ್ಪಾಟ್ ಗೆ ಬಂದಾಗ್ಲೇ ಈ ಪೊಲೀಸ್ ನ ಕೊಲೆ ಮಾಡಿದ್ದಾರೆ ಅನ್ನೋ ತರ ಸೆಟ್ ಮಾಡ್ತಾರೆ. ಆಗ ಇವ್ರ ಮೇಲೆ ಡೌಟ್ ಬರಲ್ಲ. ಇದನ್ನೆಲ್ಲ ನೋಡಿ ಮೇಜಿಗೆ ಭಯ ಆಗ್ತಿದೆ. ನಮ್ ಫ್ಯಾಮಿಲಿಗೋಸ್ಕರ ಏನೇ ಮಾಡಿದ್ರು ತಪ್ಪಿಲ್ಲ ಅಂತ ರೋಸ್ ಮೇಜಿನ ಬ್ರೈನ್ ವಾಶ್ ಮಾಡ್ತಾ ಇದ್ದಾರೆ. ಹಾಗೇನೆ ಇಬ್ರು ಕಾರ್ನಲ್ಲಿ ಮನೆಗೆ ರಿಟರ್ನ್ ಬರ್ತಾ ಇದ್ದಾರೆ. ಈ ಕಡೆ ಬೇಸ್ಮೆಂಟ್ ಅಲ್ಲಿ ಇರೋ ಜಾಕ್ ಹೇಗಾದ್ರೂ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಅಷ್ಟರಲ್ಲಿ ಮ್ಯಾಟಿಗೆ ಎಚ್ಚರಿಕೆ ಆಗುತ್ತೆ. ಜಾಕ್ ಹೇಳ್ತಾನೆ, ಹೆದ್ರಬೇಡ, ರೋಸ್ ಇದ್ದಾಳೆ ಅಲ್ವಾ, ಅವಳೇ ನಮ್ನ ಇಲ್ಲಿ ಕೂಡ ಹಾಕಿರೋದು, ನಾವು ಹೇಗಾದ್ರೂ ಇಲ್ಲಿಂದ ಎಸ್ಕೇಪ್ ಆಗ್ಲೇಬೇಕು ಅಂತ. ಆಗ ಮ್ಯಾಟಿ ಅವನ್ ಹತ್ರ ಇದ್ದ ಚಾಕುನ ಕೊಡ್ತಾನೆ. ಸೊ ಆ ಚಾಕುನ ಯೂಸ್ ಮಾಡ್ಕೊಂಡು ಹ್ಯಾಂಡ್ ಕಫ್ ನ ರಿಮೂವ್ ಮಾಡ್ತಾರೆ. ಆಮೇಲೆ ಹ್ಯಾಂಡ್ ಕಫ್ ನ ಕಟ್ ಮಾಡಿ ಅಲ್ಲಿಂದ ಹೊರಗಡೆ ಬರ್ತಾರೆ. ಜಾಕ್ ಹೇಳ್ತಾನೆ, ನೀನು ಇಲ್ಲೇ ಹೈಡ್ ಆಗಿರು, ನಾನು ಕಿಟಕಿಯಿಂದ ಮನೆ ಒಳಗಡೆ ಹೋಗಿ ಆ ದುಡ್ಡಿರೋ ಬ್ಯಾಗ್ ನ ತಗೊಂಡ್ ಬರ್ತೀನಿ ಅಂತ. ಆದ್ರೆ ಮ್ಯಾಟಿ ಹೇಳ್ತಾನೆ, ರೋಸ್ ತುಂಬಾ ಒಳ್ಳೆಯವರು, ನೀನ್ ಸರಿ ಇಲ್ಲ ಅಂತ. ಮ್ಯಾಟಿ, ಏನ್ ಮಾತಾಡ್ತಾ ಇದ್ದೀಯಾ, ಆ ರೋಸ್ ಪೊಲೀಸ್ ನ ಕೊಲೆ ಮಾಡಿದ್ದಾಳೆ. ಆದ್ರೆ ಮ್ಯಾಟಿ ಒಪ್ತಾನೆ ಇಲ್ಲ. ರೋಸ್ ತುಂಬಾ ಒಳ್ಳೆಯವರು ಅಂತ ಪದೇ ಪದೇ ಹೇಳ್ತಾ ಇದ್ದಾನೆ. ನೋಡು, ನಿನ್ಗೆ ಮೆಂಟಲ್ ಇಲ್ನೆಸ್ ಇದೆ, ಅದಕ್ಕೆ ನಮ್ ತಾಯಿಗೆ ನಿನ್ನ ಕಂಡ್ರೆ ಆಗ್ತಾನೆ ಇರ್ಲಿಲ್ಲ. ಆದ್ರೆ ನಾನ್ ನಿನ್ನ ಚೆನ್ನಾಗಿ ನೋಡ್ಕೋತಾ ಇದ್ದೀನಿ. ಗೊತ್ತೋ ಗೊತ್ತಿಲ್ದೇನೋ ಇಲ್ಲೀಗಲ್ ಜಾಬ್ ನಲ್ಲಿ ಸೇರ್ಕೊಬಿಟ್ಟಿದ್ದೀವಿ. ಈಗ ಈ ದುಡ್ಡು ಆ ಬಾಸ್ಗೆ ಕೊಟ್ರೆ ನಾವಿಬ್ರು ಸೇಫ್. ಆಮೇಲೆ ಇದನ್ನೆಲ್ಲ ಬಿಟ್ಟು ಆರಾಮಾಗಿರೋಣ. ನನ್ಗೆ ರೋಸ್ ಮೇಲೆ ನಂಬಿಕೆನೇ ಇಲ್ಲ. ಈ ಜಾಗದಲ್ಲಿ ಏನೋ ಮಿಸ್ಟ್ರಿ ಇದೆ, ನನ್ ಮಾತ್ ಕೇಳು ಅಂತ. ಮ್ಯಾಟಿ ಕೊನೆಗೂ ಇವನ್ ಮಾತ್ ಕೇಳಿ ಹೈಡ್ ಆಗೋದಕ್ಕೆ ಹೋಗ್ತಾನೆ. ಮೇನ್ ಡೋರ್ ಲಾಕ್ ಆಗಿದೆ. ಸೊ ಅದಕ್ಕೆ ವಿಂಡೋ ಇಂದ ಒಳಗಡೆ ಹೋಗ್ತಾನೆ. ಅಲ್ಲೋಗ್ ನೋಡಿದ್ರೆ ಮನುಷ್ಯರ ಮೂಳೆಯಿಂದ ಮಾಡಿರೋ ಚಾಕು ಇದೆ. ಇದನ್ನೆಲ್ಲ ನೋಡಿ ಜಾಕ್ಗೆ ತುಂಬಾ ಗಾಬರಿ ಆಗುತ್ತೆ. ಅಲ್ಲಿ ಏನೋ ಶಬ್ದ ಕೇಳಿಸುತ್ತೆ. ಶಬ್ದ ಬರ್ತಿರೋ ಡೈರೆಕ್ಷನ್ ಗೆ ಹೋಗಿ ನೋಡಿದ್ರೆ ಒಬ್ರು ಲೇಡಿ ಬೆಡ್ ಮೇಲೆ ಮಲ್ಕೊಂಡಿದ್ದಾರೆ. ಅವ್ರ ಕೈ ಕಾಲೆಲ್ಲ ಕಟ್ಟಾಗಿದೆ. ಯಾರ್ ನೀವು ಅಂತ ಕೇಳಿದಾಗ ಆ ರೋಸ್ ಮನೇಲಿಲ್ವಾ, ಫಸ್ಟ್ ಪೊಲೀಸ್ಗೆ ಕಾಲ್ ಮಾಡು ಅಂತ. ಈ ಲೇಡಿ ಇರೋ ರೂಮ್ ನಲ್ಲಿ ತುಂಬಾ ಟಿವಿ ಸ್ಕ್ರೀನ್ಸ್ ಇದೆ. ಮನೆ ಪೂರ್ತಿ CCTV ಫಿಕ್ಸ್ ಆಗಿರುತ್ತೆ. ಅದರ ಲೈವ್ ಫುಟೇಜ್ ಟೆಲಿಕಾಸ್ಟ್ ಆಗ್ತಾ ಇರುತ್ತೆ. ಗೋಡೆ ಮೇಲೆ ನ್ಯೂಸ್ ಪೇಪರ್ ಕಟಿಂಗ್ಸ್ ಎಲ್ಲ ಇದೆ. ಇದನ್ನೆಲ್ಲ ಜಾಕ್ ನೋಡ್ತಾ ಇದ್ದಾನೆ. ಆಗ್ಲೇ ಒಂದು ಫ್ಯಾಮಿಲಿ ಫೋಟೋ ಇರೋದನ್ನ ನೋಡ್ತಾನೆ. ರೋಸ್ ಅವ್ರ ಮಗಳು ಮೇಜಿ ಇದ್ದಾಳೆ ಅಲ್ವಾ, ಅವಳು ಚಿಕ್ಕ ಹುಡುಗಿ ಇದ್ದಾಗ ಈ ಫೋಟೋ ತೆಗ್ದಿದ್ದಾರೆ ಅನ್ಸುತ್ತೆ.
ಈ ಫೋಟೋನ ಕರೆಕ್ಟ್ ಆಗಿ ನೋಡಿ. ಮೇಜಿ ಜೊತೆಲಿ ಅವ್ರ ತಂದೆ ಪಕ್ಕದಲ್ಲಿ ರೋಸ್ ಇದ್ದಾರ ಅಂತ ನೋಡಿದ್ರೆ ಈಗ ಬೆಡ್ ಮೇಲೆ ಮಲ್ಕೊಂಡಿರೋ ಈ ಲೇಡಿ ಆ ಫೋಟೋನಲ್ಲಿ ಇದ್ದಾರೆ. ಈಗ್ಲೇ ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಆಕ್ಚುಲಿ ಈಗ ಕೈಕಾಲು ಕಳ್ಕೊಂಡು ಮಲ್ಕೊಂಡಿರೋ ಈ ಲೇಡಿ ಇದ್ದಾರೆ ಅಲ್ವಾ, ಇವ್ರ ಹಸ್ಬೆಂಡ್ ಯಾರು ಗೊತ್ತಾ? ಈಗ ವೀಲ್ ಚೇರ್ ನಲ್ಲಿ ಕೂತ್ಕೊಂಡಿದ್ದಾರೆ ಅಲ್ವಾ, ಅವರೇ ಈ ಲೇಡಿಯ ಹಸ್ಬೆಂಡ್. ಮೇಜಿ ಅವ್ರ ನಿಜವಾದ ತಾಯಿ ಇವರೇ. ತುಂಬಾ ವರ್ಷದ ಹಿಂದೆ ಮೇಜಿಗೆ ಕೇವಲ 2-3 ವರ್ಷ ಆಗಿರುವಾಗ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಂದು ಆಕ್ಸಿಡೆಂಟ್ ನಡೆದಿದೆ. ಈ ಆಕ್ಸಿಡೆಂಟ್ ನಲ್ಲಿ ಆಪೋಸಿಟ್ ಕಾರ್ ನಲ್ಲಿದ್ದ ಚಿಕ್ಕ ಹುಡುಗ ತೀರ್ ಹೋಗಿರ್ತಾನೆ. ಆ ಚಿಕ್ಕ ಹುಡುಗನ್ ತಾಯಿನೇ ಈ ರೋಸ್. ಸೊ ರೋಸ್ ಅವ್ರ ಮಗ ತೀರ್ ಹೋದ, ಅದಕ್ಕೆ ಅವರು ಕೇಸ್ ಹಾಕಿರ್ತಾರೆ. ಆದ್ರೆ ಕೋರ್ಟ್ ನೋ ಫಾಲ್ಟ್ ಆಕ್ಸಿಡೆಂಟ್ ಅಂತ ಯಾರಿಗೂ ಶಿಕ್ಷೆ ಕೊಟ್ಟೇ ಇಲ್ಲ. ಇದ್ರಿಂದ ರೋಸ್ಗೆ ತುಂಬಾ ಬೇಜಾರಾಗಿದೆ. ನನ್ ಮಗನ ಕಳ್ಕೊಂಡು ನಾನು ನೋವಲ್ಲಿದ್ದೀನಿ, ಆದ್ರೆ ನಮ್ಗೆ ಆಕ್ಸಿಡೆಂಟ್ ಮಾಡಿರೋ ಫ್ಯಾಮಿಲಿ ಅವ್ರ ಮಗಳ ಜೊತೆ ಹ್ಯಾಪಿಯಾಗಿದ್ದಾರಲ್ಲ ಅಂತ. ಹೀಗೇನೆ ರೋಸ್ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ. ರೋಸ್ ಅವ್ರ ಮಗನ್ ಸಾವಿಗೆ ಕಾರಣ ಆಗಿದ್ದ ಆ ಲೇಡಿನ ಫಸ್ಟ್ ಕಿಡ್ನಾಪ್ ಮಾಡಿ ಆಮೇಲೆ ರೋಸ್ ಮೇಜಿ ಅವ್ರ ತಾಯಿಯಾಗಿ ಬದಲಾಗಿದ್ದಾರೆ. ಮೇಜಿ ಚಿಕ್ಕ ಹುಡುಗಿ ಆಗಿದ್ರಿಂದ ಅವಳಿಗೆ ನಿಜವಾದ ತಾಯಿನ ಗುರುತು ಹಿಡಿಯೋ ಅಷ್ಟು ತಿಳುವಳಿಕೆ ಇರ್ಲಿಲ್ಲ. ಸೊ ಅವಳು ಇವರೇ ನಮ್ ತಾಯಿ ಅಂತ ಅನ್ಕೊಂಡು ರೋಸ್ ಜೊತೆನೆ ಬೆಳೆದಿದ್ದಾಳೆ. ಆದ್ರೆ ಮೇಜಿ ಅವ್ರ ತಂದೆ ಗೊತ್ತಿದೆ ರೋಸ್ ನನ್ ವೈಫ್ ಅಲ್ಲ ಅಂತ. ಎಲ್ಲಿ ಇವರಿಂದ ಮೇಜಿಗೆ ಸತ್ಯ ಗೊತ್ತಾಗುತ್ತೋ ಅನ್ನೋ ಭಯದಲ್ಲಿ ಮೇಜಿ ಅವ್ರ ತಂದೆಗೆ ಈ ರೋಸ್ ಡಿಫ್ರೆಂಟ್ ಆಗಿರೋ ಮೆಡಿಸಿನ್ ಕೊಡೋದಕ್ಕೆ ಶುರು ಮಾಡ್ತಾರೆ. ಸೊ ಈ ಮೆಡಿಸಿನ್ ಕೊಡ್ತಾ ಇರೋದ್ರಿಂದ ಅವರಿಗೆ ಮಾತಾಡೋದಕ್ಕೆ ಆಗಲ್ಲ. ಅದಕ್ಕೇನೆ ಟೈಮ್ ಟು ಟೈಮ್ ಆ ಇಂಜೆಕ್ಷನ್ ಕೊಟ್ಟು ಅವರಿಗೆ ಹೀಗ್ ಮಾಡಿದ್ದಾರೆ. ಸಿಟಿಲಿ ಇದ್ರೆ ಸಿಕ್ಕಾಕೊಳ್ತೀನಿ ಅನ್ನೋ ಭಯದಲ್ಲಿ ಸಿಟಿಯಿಂದ ತುಂಬಾ ದೂರದಲ್ಲಿ ಬಂದು ಇಲ್ಲಿ ಸ್ಟೇ ಆಗಿರ್ತಾರೆ. ಆಮೇಲೆ ಮೇಜಿ ಅವ್ರ ತಾಯಿನ ಒಂದು ರೂಮ್ ನಲ್ಲಿ ಕೂಡ ಹಾಕಿದ್ದಾರೆ. ಒಂದು ಸೀನ್ ನಲ್ಲಿ ಮ್ಯಾಟಿ ಇದು ಯಾವ ರೂಮ್ ಅಂತ ಕೇಳಿದಾಗ ಮೇಜಿ ಅದ್ ನಮ್ ತಾಯಿಯವ್ರ ವರ್ಕ್ ರೂಮ್, ಯಾರು ಒಳಗಡೆ ಹೋಗೋ ಆಗಿಲ್ಲ ಅಂತ ಹೇಳಿರ್ತಾಳೆ. ಯಾಕಂದ್ರೆ ಅದೇ ರೂಮ್ ನಲ್ಲೇ ಮೇಜಿ ಅವ್ರ ನಿಜವಾದ ತಾಯಿ ಇದ್ದಾರೆ. ಆದ್ರೆ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗಿ ಡಿಕ್ಕಿ ಹೊಡೆದಿದ್ರಿಂದ ರೋಸ್ ಅವ್ರ ಮಗ ಸತ್ತೋದ. ಸೊ ಅದಕ್ಕೆ ನೀನು ಶಿಕ್ಷೆ ಅನುಭವಿಸ್ಲೇಬೇಕು ಅಂತ ಮನೆ ಪೂರ್ತಿ CCTVನ ಫಿಕ್ಸ್ ಮಾಡಿ ಆಮೇಲೆ ರೋಸ್ ಮೇಜಿ ಹಾಗೂ ಅವ್ರ ತಂದೆನ ನೋಡ್ಕೊಳ್ಳೋದ್ನೆಲ್ಲ ಈ ಲೇಡಿ ಇಲ್ಲಿಂದಾನೇ ನೋಡೋ ತರ ಮಾಡಿದ್ದಾರೆ. ಅಂಡ್ ಈ ಲೇಡಿ ನಿದ್ದೆ ಮಾಡ್ಲೇಬಾರ್ದು ಅಂತ ಯಾವಾಗ್ಲೂ ಒಂದು ಡ್ರಗ್ ಅವ್ರ ಬಾಡಿ ಸೇರೋ ತರ ಸೆಟಪ್ ಮಾಡಿರ್ತಾರೆ. ಸೊ ಇವರಿಂದ ನಿದ್ದೆ ಮಾಡೋದಕ್ಕೆ ಆಗದೆ ಆ ಫುಟೇಜ್ ಗಳನ್ನ ನೋಡ್ತಾ ಇಷ್ಟು ವರ್ಷ ಕಷ್ಟಪಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ರೋಸ್ ಈ ಲೇಡಿಯ ದೇಹದ ಭಾಗಗಳನ್ನ ಕಟ್ ಮಾಡಿ ಅವ್ರ ಮೂಳೆಯಿಂದನೇ ಚಾಕುನ ರೆಡಿ ಮಾಡಿ ಅದನ್ನ ಬರ್ಡೇ ಗಿಫ್ಟ್ ಆಗಿ ಅವ್ರ ಹಸ್ಬೆಂಡ್ ಗೆನೆ ಕೊಟ್ಟಿರ್ತಾರೆ. ಇವರಿಗೂ ಗೊತ್ತಿದೆ ನನ್ ವೈಫ್ ಮೂಳೆಯಿಂದಾನೆ ಇದನ್ನೆಲ್ಲ ಮಾಡಿರೋದು ಅಂತ. ಆದ್ರೆ ಅವರಿಂದ ಏನು ಮಾಡೋದಕ್ಕಾಗಲ್ಲ. ಆದ್ರೆ ಜಾಕ್ ಹಾಗೂ ಮ್ಯಾಟಿ ಬಂದಿದ್ರಿಂದ ಆ ಮೆಡಿಸಿನ್ ಸರಿಯಾದ ಟೈಮ್ಗೆ ಕೊಡೋದಕ್ಕೆ ಆಗಿಲ್ಲ. ಆಗ್ಲೇ ಅವ್ರ ಬಾಡಿ ಸ್ವಲ್ಪ ನಾರ್ಮಲ್ ಆಗಿದೆ. ಆಗ್ಲೇ ಮನೆಗೆ ಪೊಲೀಸ್ ಬಂದ ಟೈಮ್ ನ ನೋಡ್ಕೊಂಡು ನಮ್ಗೆ ಹೆಲ್ಪ್ ಮಾಡಿ ಅಂತ ಹೇಳಿರ್ತಾರೆ. ಯಾರಿಂದ ಕಾಪಾಡಿ ಅಂದಿದ್ದಾರೆ ಗೊತ್ತಾ? ನಾವು ಅನ್ಕೊಂಡ್ವಿ ಜಾಕ್ ಹಾಗೂ ಮ್ಯಾಟಿಯಿಂದ ಕಾಪಾಡಿ ಅಂದ್ರೇನು ಅಂತ. ಅವರು ಈ ರೋಸ್ ಇಂದ ನನ್ನ ಹಾಗೂ ನನ್ನ ಮಗಳನ್ನ ಕಾಪಾಡಿ ಅನ್ನೋ ರೀತಿಯಲ್ಲೇ ಹೇಳಿರ್ತಾರೆ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಜಾಕ್ ಪೊಲೀಸ್ ಜೊತೆ ಫೈಟ್ ಮಾಡಿರ್ತಾನೆ. ರೋಸ್ಗೂ ಗೊತ್ತಾಗಿದೆ ಪೊಲೀಸ್ ಇಲ್ಲೇ ಇದ್ರೆ ನಾನ್ ಸಿಕ್ಕಾಕೊಳ್ತೀನಿ ಅನ್ನೋ ಭಯದಲ್ಲಿ ಪೊಲೀಸ್ಗೆನೆ ಶೂಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಪೊಲೀಸ್ ಚೆಕ್ ಮಾಡಿದಾಗ ಫ್ಯಾಮಿಲಿ ಫೋಟೋ ಅರ್ಧೋಗಿರುತ್ತೆ ಅಲ್ವಾ, ಯಾಕೆ ಅಂತ ಕೇಳಿದಾಗ ಒಂದು ಜಗಳದಲ್ಲಿ ಹಸ್ಬೆಂಡ್ ಅರ್ಧಾಕಿದ್ರು ಅಂತ ಹೇಳಿರ್ತಾರೆ. ಆದ್ರೆ ನಿಜವಾಗ್ಲೂ ಆ ಜಾಗದಲ್ಲಿ ಇದ್ದಿದ್ದು ಮೇಜಿ ಅವ್ರ ನಿಜವಾದ ತಾಯಿ. ಅಂದ್ರೆ ಈಗ ಬೆಡ್ ಮೇಲೆ ಮಲ್ಕೊಂಡಿದ್ದಾರೆ ಅಲ್ವಾ, ಅದೇ ಲೇಡಿನೇ ಆ ಫೋಟೋನಲ್ಲಿ ಇದ್ದಿರ್ತಾರೆ. ಇದನ್ನ ಮೇಜಿ ನೋಡಿದ್ರೆ ಡೌಟ್ ಬರ್ಬೋದು ಅಂತ ರೋಸ್ ಆ ಫೋಟೋನ ಅರ್ಧಾಕಿರ್ತಾರೆ. ಸೊ ಹೀಗೆ ನಡೆದ ಎಲ್ಲಾ ವಿಷಯನ ಜಾಕ್ ಅರ್ಥ ಮಾಡ್ಕೋತಾನೆ. ಇಷ್ಟು ದೊಡ್ಡ ಸೈಕೋ ಹತ್ರ ಬಂದು ಸಿಕ್ಕಾಕೊಂಡಿದ್ದೀನಲ್ಲ ಅಂತ. ಜಾಕ್ ಆ ಲೇಡಿಗೆ ಹೇಳ್ತಾನೆ ನಾನು ನಿಮ್ನ ಸೇವ್ ಮಾಡಿ ಕರ್ಕೊಂಡು ಹೋಗ್ತೀನಿ ಅಂತ. ಅದಕ್ಕೆ ಆ ಲೇಡಿ ನನ್ನಿಂದ ಎಲ್ಲಿಗೂ ಬರೋದಕ್ಕೆ ಆಗಲ್ಲ, ಇಷ್ಟು ವರ್ಷ ನರಕ ಅನುಭವಿಸಿದ್ದೀನಿ, ನನ್ಗೆ ನನ್ ಮಗಳು ಹಾಗೂ ಹಸ್ಬೆಂಡ್ ಇಲ್ಲಿಂದ ಎಸ್ಕೇಪ್ ಆಗೋದ್ರೆ ಸಾಕು, ಅವರಿಗೆ ದಯವಿಟ್ಟು ಹೆಲ್ಪ್ ಮಾಡು. ಹಾಗೇನೆ ನಾನು ಚಿರನಿದ್ರೆಗೆ ಜಾರಬೇಕು, ಈ ಪರಿಸ್ಥಿತಿಯಲ್ಲಿ ನನ್ಗೆ ಬದುಕೋದಕ್ಕೆ ಇಷ್ಟ ಇಲ್ಲ, ಅದಕ್ಕೆ ನನ್ನ ಕೊಂದು ಬಿಡು ಅಂತ. ಜಾಕ್ ಮನ್ಸ್ನ ಕಲ್ ಮಾಡ್ಕೊಂಡು ಆ ಲೇಡಿಗೆ ಉಸಿರುಗಟ್ಸಿ ಸಾಯಿಸ್ಬಿಡ್ತಾನೆ. ಆ ಲೇಡಿ ಹಾಕಿದ್ದ ಚೈನ್ ಹಾಗೇನೆ ಗೋಡೆ ಮೇಲಿದ್ದ ನ್ಯೂಸ್ ಪೇಪರ್ ನ ಕಟ್ಟಿಂಗ್, ಅದ್ರಲ್ಲಿ ಒಂದು ಫ್ಯಾಮಿಲಿ ಫೋಟೋ ಇರುತ್ತೆ ಅಲ್ವಾ, ಅದನ್ನ ತಗೊಂಡು ಜಾಕ್ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಈ ಕಡೆ ರೋಸ್ ಹಾಗೂ ಮೇಜಿ ಮನೆಗ್ ಬರ್ತಾರೆ. ಜಾಕ್ ಹಾಗೂ ಮ್ಯಾಟಿ ಬೇಸ್ಮೆಂಟ್ ಇಂದ ಎಸ್ಕೇಪ್ ಆಗಿದ್ದಾರೆ ಅನ್ನೋದು ರೋಸ್ಗೆ ಗೊತ್ತಾಗುತ್ತೆ. ಅದಕ್ಕೆ ನೀನು ಇಲ್ಲೇ ಇರು, ನಾನು ಹೋಗಿ ಅವ್ರನ್ನ ಹುಡುಕ್ತೀನಿ ಅಂತ ಹೇಳಿ ರೋಸ್ ಅವ್ರಿಬ್ಬರನ್ನ ಹುಡುಕ್ತಾ ಇದ್ದಾರೆ. ಆಗ್ಲೇ ಮ್ಯಾಟಿನ ಕಂಡು ಹಿಡಿತಾರೆ. ಏನಾಯ್ತು ಅಂತ ಕೇಳಿದಾಗ ಮ್ಯಾಟಿ ಹೇಳ್ತಾನೆ ಜಾಕ್ ಹೇಳ್ದ ನನ್ಗೆ ಮೆಂಟಲ್ ಇಲ್ನೆಸ್ ಇದೆಯಂತೆ, ಅದಕ್ಕೆ ನಮ್ ತಾಯಿಗೆ ನನ್ನ ಕಂಡ್ರೆ ಆಗ್ತಿರ್ಲಿಲ್ವಂತೆ ಅಂತ. ಆಗ ರೋಸ್ ನಾನು ನಿನ್ನ ಜೋಪಾನವಾಗಿ ನೋಡ್ಕೋತೀನಿ ಅಂತ ಹೇಳಿ ಬ್ರೈನ್ ವಾಶ್ ಮಾಡ್ತಾರೆ. ಈ ಕಡೆ ಜಾಕ್ ಮೇಜಿ ಹತ್ರ ಬರ್ತಾನೆ. ಆ ರೋಸ್ ಇದ್ದಾರೆ ಅಲ್ವಾ, ಅವರು ನಿನ್ ನಿಜವಾದ ತಾಯಿ ಅಲ್ಲ, ಅವಳು ದೊಡ್ಡ ಸೈಕೋ ಅಂತ. ಆದ್ರೆ ಮೇಜಿ ನಂಬೋದಕ್ಕೆ ರೆಡಿ ಇಲ್ಲ. ಅವರು ತುಂಬಾ ಒಳ್ಳೆಯವರು, ನೀನೇ ಸೈಕೋ ಅಂತ. ನಂಬಿಕೆ ಬರ್ತಾ ಇಲ್ವಾ, ಈ ಫೋಟೋ ನೋಡು ಅಂತ ಆ ಫ್ಯಾಮಿಲಿ ಫೋಟೋ ತೋರಿಸ್ತಾನೆ. ಸೊ ಈಗ್ಲೇ ಮೇಜಿಗೆ ಎಲ್ಲ ಸತ್ಯ ಗೊತ್ತಾಗುತ್ತೆ. ಹೇಗಾದ್ರೂ ತಂದೆನ ಕರ್ಕೊಂಡು ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ಡಿಸೈಡ್ ಮಾಡ್ತಾಳೆ.
ಅದಕ್ಕೆ ವೀಲ್ ಚೇರ್ ನಲ್ಲಿದ್ದ ಅವ್ರ ತಂದೆನ ತಳ್ಕೊಂಡು ಕಾರ್ ಹತ್ರ ಬರ್ತಾಳೆ. ಜಾಕ್ ದುಡ್ಡು ತಗೊಂಡು ಮ್ಯಾಟಿನ ಹುಡ್ಕೊಂಡು ಬರ್ತಾನೆ. ನೋಡಿದ್ರೆ ಮ್ಯಾಟಿ ಕಾಣಿಸ್ತಾ ಇಲ್ಲ. ಮನೆ ಒಳಗಡೆ ಇರ್ಬೋದು ಅಂತ ಒಳಗಡೆ ಹೋದಾಗ ಮ್ಯಾಟಿ ಅಲ್ಲೇ ಇದ್ದಾನೆ. ಬೇಗ ಬಾ, ನಾವು ಇಲ್ಲಿಂದ ಹೋಗ್ಬೇಕು, ಆ ಸೈಕೋ ಬಂದ್ಬಿಟ್ರೆ ಕಷ್ಟ ಅಂತ. ಅಷ್ಟ್ರಲ್ಲಿ ಮ್ಯಾಟಿ ಪಕ್ಕದಲ್ಲಿದ್ದ ರೋಸ್ ಜಾಕ್ಗೆ ಶೂಟ್ ಮಾಡ್ತಾರೆ. ಆದ್ರೆ ಜಸ್ಟ್ ಮಿಸ್. ಜಾಕ್ ಎಸ್ಕೇಪ್ ಆಗಿ ಹೈಡ್ ಆಗ್ತಾನೆ. ನೋಡು, ಅವಳ ಮಾತನ್ನ ಕೇಳ್ಬೇಡ. ಅವಳ ಜೊತೆಲಿರೋ ಹಸ್ಬೆಂಡ್ ಅವಳ ನಿಜವಾದ ಹಸ್ಬೆಂಡ್ ಅಲ್ಲ, ಮೇಜಿ ಕೂಡ ಅವಳ ಸ್ವಂತ ಮಗಳಲ್ಲ ಅಂತ. ಇದನ್ನ ಕೇಳಿ ರೋಸ್ ಜಾಕ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆಗ ಜಾಕ್ ರೋಸ್ಗೆ ಸರಿಯಾಗಿ ಹೊಡೆದು ಇನ್ನೇನು ಸಾಯಿಸೋದಕ್ಕೆ ಟ್ರೈ ಮಾಡಿದಾಗ ಮ್ಯಾಟಿ ಜಾಕ್ ನ ತಳ್ಳಿದ್ರಿಂದ ಆಲ್ರೆಡಿ ಗಾಯ ಆಗಿ ಸ್ಟಿಚಸ್ ಹಾಕಿದ್ರು ಅಲ್ವಾ, ಅದರಿಂದ ಬ್ಲೀಡಿಂಗ್ ಆಗಿ ಅವನಿಗೆ ಸುಸ್ತಾಗಿದೆ. ಇನ್ನೇನು ರೋಸ್ ಜಾಕ್ ನ ಸಾಯಿಸ್ಬೇಕು ಅನ್ನೋ ಅಷ್ಟ್ರಲ್ಲಿ ಮೇಜಿ ಅಲ್ಲಿಗೆ ಬಂದು ಹೇಳ್ತಾಳೆ, ನೀನು ನನ್ ನಿಜವಾದ ತಾಯಿ ಅಲ್ಲ. ನಮ್ ತಾಯಿಗೆ ಏನ್ ಮಾಡ್ದೆ? ಇಷ್ಟು ವರ್ಷ ನನ್ಗೆ ಯಾಮಾರಿಸಿ ಯಾಕೆ ಇಲ್ಲಿ ಇಟ್ಕೊಂಡಿದ್ದೀಯಾ? ಅದಕ್ಕೆ ರೋಸ್, ಚಿಕ್ಕ ವಯಸ್ಸಿಂದ ನಿನ್ನ ಸಾಕಿರೋದು ನಾನೇ ಅಂತ. ಆಗ ಮೇಜಿ, ನಾನು ನಮ್ ತಾಯಿ ಫೋಟೋನ ನೋಡ್ದೆ, ಅವರು ತೀರ್ ಹೋದ್ರು, ಅವ್ರನ್ನ ಕೊಂದಿರೋದು ನೀನೇ ಅಂತ. ಈ ಗ್ಯಾಪ್ ನಲ್ಲಿ ಜಾಕ್ ಅಲ್ಲಿಂದ ಓಡು ಹೋಗ್ತಾನೆ. ಅದೇ ಟೈಮ್ ಅಲ್ಲಿ ಜಾಕ್ ಅವ್ರ ಬಾಸ್ ಅಲ್ಲಿಗೆ ಬರ್ತಾರೆ. ಜಾಕ್ ಬಾಸ್ ಹತ್ರ ನಡೆದ ಎಲ್ಲಾ ವಿಷಯ ಹೇಳ್ದಾಗ, ಅಲ್ಲ, ಒಂದು ವಯಸ್ಸಾಗಿರೋ ಮುದುಕಿಗೆ ಹೆದ್ರಿ ಓಡ್ ಬಂದ ಅಂತ. ಆಗ ಇವನು, ಅವಳು ಸಾಧಾರಣ ಮುದುಕಿ ಅಲ್ಲ, ಅವಳು ದೊಡ್ಡ ಸೈಕೋ, ಅವಳ ಹತ್ರನೇ ದುಡ್ಡಿದೆ, ಮ್ಯಾಟಿಗೆ ಬ್ರೈನ್ ವಾಶ್ ಮಾಡಿ ಅವಳ ಹತ್ರನೇ ಇಟ್ಕೊಂಡಿದ್ದಾಳೆ ಅಂತ. ಈಗ ಬಾಸ್ ಗನ್ ತಗೊಂಡು ಬಂದಾಗ ಈ ಕಡೆ ರೋಸ್ ಕೂಡ ಗನ್ ತಗೊಂಡು ಮ್ಯಾಟಿ ಜೊತೆ ಬರ್ತಾರೆ. ಈ ಗ್ಯಾಪ್ ನಲ್ಲಿ ಜಾಕ್ ಬಾಸ್ ಕಾಲಿಗೆ ಚಾಕುಯಿಂದ ಚುಚ್ಚು ಬಿಡ್ತಾನೆ. ಯಾಕಂದ್ರೆ ಈ ಬಾಸ್ ಒಬ್ಬ ಸೈಕೋ, ಮಿಸ್ ಆಗಿ ಮ್ಯಾಟಿಗೆ ಏನಾದ್ರೂ ಶೂಟ್ ಮಾಡ್ಬಿಡ್ತಾನೆ ಅಂತ. ಆಗ ರೋಸ್ ಆ ಬಾಸ್ಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಈ ಗ್ಯಾಪ್ ನಲ್ಲಿ ಮೇಜಿ ಅವ್ರ ತಂದೆನ ಕರ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ನಂತರ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ನಡೆದ ಎಲ್ಲಾ ವಿಷಯ ಹೇಳ್ತಾಳೆ. ಕೆಲವು ದಿನ ಎಂಕ್ವೈರಿ ಮಾಡಿದ ಪೊಲೀಸರು ಹೇಳ್ತಾರೆ, ನೀನ್ ಹೇಳಿದ್ದ ಸ್ಪಾಟ್ಗೆ ಹೋಗಿ ಚೆಕ್ ಮಾಡಿದ್ದೀವಿ, ಆದ್ರೆ ಅಲ್ಲಿ ಆ ರೋಸ್ ಇರ್ಲಿಲ್ಲ ಅಂತ. ಮೇಜಿ, ಹೇಗೋ ನಾನು ಹಾಗೂ ನಮ್ ತಂದೆ ಆ ಸೈಕೋ ಇಂದ ಎಸ್ಕೇಪ್ ಆಗ್ಬಿಟ್ವಿ ಅಂತ ಆರಾಮಾಗಿದ್ದಾಳೆ. ಈ ಕಡೆ ರೋಸ್ ಅಲ್ಲಿಂದ ತಪ್ಸ್ಕೊಂಡು ತುಂಬಾ ದೂರದಲ್ಲಿ ಇದ್ದಾರೆ. ಮ್ಯಾಟಿನ ತನ್ನ ಸ್ವಂತ ಮಗನ್ ತರ ನೋಡ್ಕೋತಾ ಇದ್ದಾರೆ. ಇದನ್ನೆಲ್ಲ ಸಿಸಿಟಿವಿ ಮೂಲಕ ಜಾಕ್ ನೋಡ್ತಾ ಇದ್ದಾನೆ. ಈ ರೋಸ್ ಹೇಗೆ ಮೇಜಿ ಅವ್ರ ತಾಯಿಯ ಕಾಲು ಕೈ ಕಟ್ ಮಾಡಿ ಅವ್ರನ್ನ ನಿದ್ದೆ ಮಾಡೋದಕ್ಕೆ ಬಿಡದೆ ಟಾರ್ಚರ್ ಮಾಡಿರ್ತಾರೆ ಅಲ್ವಾ, ಸೇಮ್ ಟ್ರೀಟ್ಮೆಂಟ್ ಜಾಕ್ಗೂ ಮಾಡಿದ್ದಾರೆ. ಸೊ ಈಗ ಜಾಕ್ ಅವರಿಬ್ರು ಖುಷಿಯಾಗಿರೋದನ್ನ ನೋಡ್ತಾ ಇರ್ಬೇಕು. ಅವನಿಂದ ನಿದ್ದೆ ಮಾಡೋದಕ್ಕಾಗಲ್ಲ, ಯಾಕಂದ್ರೆ ಅವನ್ ಕಾಲ್ ಕೈ ಕೂಡ ಕಟ್ ಮಾಡಿದ್ದಾರೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ಸ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.